ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಸೀತಾ, ಏನು ವಿಷಯ? ರಾಮ ಎಮರ್ಜೆನ್ಸಿ ಅಂತ ಹೇಳಿದ್ರು. ಎಮರ್ಜೆನ್ಸಿ ಆ ಕ್ಷಣಕ್ಕೆ ಗೊತ್ತಾಗೋದಲ್ವಾ? ಇದೇನೋ ಪ್ಲಾನ್ ಮಾಡಿರೋ ಥರ ಇತ್ತು. ಏನು ಹೇಳ್ತಿದ್ದಾಳೆ ಇವಳು? ಇವಳಿಗೆ ನನ್ನ ಪ್ಲಾನ್ ಗೊತ್ತಾಗೋಯ್ತಾ? ಭಾರ್ಗವಿ, ಬಿ ಕೇರ್ಫುಲ್. ಪ್ಲಾನ್? ಏನು ಪ್ಲಾನ್ ಸೀತಾ? ಚಾಂದಿನಿ ಹೇಳಿದ್ದು ನಾನು ರಾಮ್ ಜೊತೆ ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಇಲ್ಲ, ಅವ್ರ ಮನೇಲಿ ಹೋಮ ಇದೆ, ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ ಅಂತೆ. ನಾನು ಹೋಗ್ತೀನಿ ನೋಡ್ತಾ ಇರು ಅಂತ ನನ್ನ ಹತ್ರ ಚಾಲೆಂಜ್ ಮಾಡೋ ಥರ ಮಾತಾಡಿದ್ರು. ಚಾಂದಿನಿ ಹೇಳಿದ್ದು ಪ್ಯಾರಿಸ್ಗೆ, ರಾಮಕ್ಕೆ ಕಾಲ್ ಬಂದಿತ್ತು, ಅವ್ರು ಹೊರಟಿದ್ದು ದುಬೈಗೆ. ಏನೋ ಒಂಥರ ಕನ್ಫ್ಯೂಷನ್ ಇದೆ ಚಿಕ್ಕಿ. ಇದು ಎಲ್ಲರ ಮುಂದೆ ಮಾತಾಡೋಕ್ಕಾಗಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸಾರಿ ಚಿಕ್ಕಿ, ನಿಮಗೆ ಆಲ್ರೆಡಿ ತುಂಬ ಕೆಲಸ ಇರುತ್ತೆ. ನಾನು ನನ್ನ ಕನ್ಫ್ಯೂಷನ್ಸ್ನ ಹೇಳ್ಕೊತಾ ಇದ್ದೀನಿ. ಇದನ್ನೆಲ್ಲ ಹೇಳಿ ನಾನು ಆಗಲೇ ರಾಮಕ್ಕೆ ತಡೆಯೋಕ್ಕಾಗಲಿಲ್ಲ. ಈಗ ಒಂಥರ ಟೆನ್ಷನ್ ಆಗ್ತಿದೆ. ಕಮಾನ್ ಸೀತಾ, ನನ್ನ ಹತ್ರ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಏನು ಮುಜುಗರ? ರಾಮು ದುಬೈಗೆ ಹೋಗಿದ್ದಂತೂ ನಿಜ. ಆ ಚಾಂದನಿನ ಅವಳಿಂದ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಡೋಂಟ್ ವರಿ. ಏನೋ ಸರಿ ಅನ್ನಿಸ್ತಾ ಇಲ್ಲ ಚಿಕ್ಕಿ. ಇಲ್ಲಿ ನೋಡು, ರಿಲ್ಯಾಕ್ಸ್. ರಾಮ್ಗೆ ಕಾಲ್ ಬಂದಿದ್ದಂತೂ ನಿಜ. ಹೀಲ್ ಹ್ಯಾಂಡಲ್ ಇಟ್. ಎಮರ್ಜೆನ್ಸಿ ಇಲ್ಲ ಅಂದಿದ್ದರೆ ಅಪ್ಪು ಹೋಗ್ತಾ ಇರಲಿಲ್ಲ. ಆದರೂ ನಿಮಗೆ ಇಷ್ಟೊಂದು ಡೌಟ್ ಇದೆ ಅಂತಂದರೆ ಲೆಟ್ ಮೀ ಕ್ರಾಸ್ ಚೆಕ್. ನಾನೊಂದ್ಸಲ ಅಶೋಕ್ ಸರಿಗೆ ಕಾಲ್ ಮಾಡಿ ಕೇಳಲ್ಲ? ಅವ್ರಿಗೆಲ್ಲ ವಿಷಯ ಗೊತ್ತಿರುತ್ತೆ, ಅವ್ರು ವಿಚಾರಿಸ್ತಾರೆ. ಸೀತಾ, ರಿಲ್ಯಾಕ್ಸ್. ನಿಂಗೆ ಇದೆಲ್ಲ ಹೊಸ್ತಲ್ಲ, ಅದಕ್ಕೆ ಇಷ್ಟು ಟೆನ್ಸ್ ಆಗ್ತಿದ್ಯಾ. ಇಲ್ಲಿ ನೋಡು, ಅಶೋಕಂಗೆ ಅಪ್ಪು ಬಗ್ಗೆ ಒಂದು ಚೂರು ಅಪಾಯ ಇದೆ ಅಂತ ಗೊತ್ತಾದ್ರೂ ಸಾಕು, ಅವನೇ ಅಪ್ಪನ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ರಿಲ್ಯಾಕ್ಸ್, ಆ ಬಾಯ್ಸ್ ವಿಲ್ ಹ್ಯಾಂಡಲ್. ನೀವು ಇಷ್ಟು ಹೇಳಿದ ಮೇಲೆ ನಂಗೆ ಸಮಾಧಾನ ಆಯಿತು ಚಿಕ್ಕಿ. ಐ ಆಮ್ ಸಾರಿ. ಸಾರಿನಾ? ಯಾಕೆ? ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟು ದಿನ ಅಪ್ಪು ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದ್ದೆ. ಇನ್ನು ಮುಂದೆ ಆ ಕೆಲಸನ ನೀನು ಮಾಡ್ತೀಯ. ಐ ಆಮ್ ಸೋ ಹ್ಯಾಪಿ. ಸೀತಾ, ಸಿಹಿಯನ್ನ ಟೆನ್ಷನ್ನಲ್ಲಿ ನಾನು ಮರ್ತೇ ಬಿಟ್ಟೆ ಕಣಮ್ಮ. ಊಟ ನಿನಗೆ ಹೇಳ್ತಿರೋದು, ಬಾಮ್ಮ. ಸಿಹಿ ಬಾರಿ ಒಳಗಡೆ ನೋಡ್ಬಾ, ಈ ಮನೆ ಎಷ್ಟು ದೊಡ್ಡದಾಗಿದೆ. ಮುಂದೆ ನೀನ್ ಇಲ್ಲೇ ಇರ್ಬೇಕಾದವಳು. ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಮೊದ್ಲೇ ಮನೆ ನೋಡೋ ಶಾಸ್ತ್ರ ನಡೀತಿದೆ. ಚೂರು ಶಾಸ್ತ್ರ ಸಂಪ್ರದಾಯ ಅಂದ್ರೆ ಚೂರು ಹೆಚ್ಚು ಕಮ್ಮಿ ಆಗತ್ತೆ. ಎಲ್ರಿಗೂ ಮದುವೆ ಆದ್ಮೇಲೆ ಮಗು ಆಗತ್ತೆ. ಇಲ್ಲಿ ನೋಡಿ, ಮಗು ಜೊತೆನೇ ಮದುವೆ ನಡೀತಿದೆ. ಸಿಹಿ, ಯಾಕಲ್ಲ ಇದೆಯಾ? ಬಾ ಒಳಗೆ. ಇರಮ್ಮ, ನಾನೇ ಕರಿತೀನಿ. ಏನ್ ಮರಿ ನೀನು, ಮಿಸ್ಟರ್ ಸನ್ನ ನೋಡೋದಕ್ಕೆ ಒಳಗೆ ಬರ್ಲಿಲ್ವಲ್ಲ ನೀನು? ಒಳಗಡೆ ಬರ್ಬೋದಾ ಮಿಸ್ಟರ್ ಸನ್? ಅಂದ್ರೆ ನಿಮಗೆ ಕೋಪ ಬರಲ್ಲ ತಾನೆ? ಅಯ್ಯೋ ಯಾಕಮ್ಮ, ನೀನು ಒಳಗೆ ಬರ್ಬೋದಮ್ಮ. ಮಿಸ್ಟರ್ ಸನ್, ಸೀತಮ್ಮ ಮತ್ತು ನನ್ನ ಫ್ರೆಂಡ್ ಮದುವೆ ಆಗ್ಬೇಕಂದ್ರೆ ನಾನು ಇರಬಾರ್ದಾ? ಅಯ್ಯೋ ಹಂಗೆ ಯಾಕಂತೀಯಮ್ಮ? ನನ್ಗೆ ಗೊತ್ತು, ನಾನು ನಿಮ್ಗೆ ಇಷ್ಟ ಇಲ್ಲ ಅಂತ. ನಾನಿಲ್ಲ ಅಂದರೆ ನಾನು ಸೀತಮ್ಮ ಮತ್ತು ನನ್ನ ಫ್ರೆಂಡ್ ಮದುವೆ ಮಾಡಿಸ್ತೀರಾ? ನನ್ನ ನೀವು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ?
ಹತ್ರ ಹೀಗ ಮಾತಾಡೋದು? ಅವ್ರ ಪಾಪ ಎಷ್ಟು ಪ್ರೀತಿಯಿಂದ ಕರೀತಿದ್ದಾರೆ. ಏನನ್ನ ಯಾರೀಗ ಅನಾಥಾಶ್ರಮ ಕಳಿಸ್ತಿರೋದು? ಹೀಗೆಲ್ಲ ಮಾತಾಡಬಾರ್ದು ನೀನು. ಸಾರಿ ಕೇಳು ತಾತಂಗೆ. ಪುಟ್ಟ, ನೀನು ಈ ಮನೆಗೆ ಬಂದರೆ ಮಾತ್ರ ನಾನು ಬರೋದು. ನೀನಿಲ್ಲ ಅಂದರೆ ನಾನು ಇರಲ್ಲ. ಎಷ್ಟು ಸಲ ನಿಂಗೆ ಹೇಳಬೇಕು? ಹೋಗ್ಲಿ ಬಿಡು ಸೀತಾ, ಮಗು ತಿಳಿದೆ ಹಂಗೆ ಹೇಳಿದೆ. ಸಾರಿ ತಾತ. ಇವಳ ಮಾತಿಗೆ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೀನು ಯಾಕಮ್ಮ ಕ್ಷಮೆ ಕೇಳ್ತೀಯ? ನೋಡೋದಕ್ಕೆ ಚಿಕ್ಕ ಮಗು ಅದು, ಆದರೆ ತಿಳುವಳಿಕೆಯಲ್ಲಿ ನಮ್ಮೆಲ್ಲರಿಗಿಂತ ಬುದ್ಧಿವಂತೆ. ಅವಳು ಏನೂ ತಪ್ಪು ಮಾಡಿಲ್ಲ. ಮಗಳನ್ನೇ ಬಿಡದೇ ಇರೋ ತಾಯಿ, ತಾಯಿಗೋಸ್ಕರ ತನ್ನನ್ನೇ ತ್ಯಾಗ ಮಾಡೋಕೆ ಸಿದ್ಧವಾಗಿರೋ ಮಗಳು. ರೀ ನೋಡ್ರಿ, ಇದು ಹೆಂಗ್ ರಿಂಗ್ ರಿಂಗ್ ಆಗಿದೆ. ಮನೆ ಹೆಂಗಿದೆ ನೋಡು, ಎಷ್ಟು ರೂಮ್ಗಳಿವೆ. ಆದ್ರೂ ನಮ್ ಸೀತಾ ಅದೃಷ್ಟ ಮಾಡಿದಾಳ್ರಿ ಇಂಥ ಮನೆಗ್ ಬರ. ಹಾಳ ಇದ ನೀವನು. ನಡೀರಿ ಏನಂತ ಕೇಳೋಣ. ಅಲ್ಲಪ್ಪ, ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಹಿಂಗ್ ಕುಡಿತಾ ಕೂತ್ರೆ ಸರಿನಾ? ಹೊರಗಡೆ ಕುಡ್ತಾ ಒಳ್ಳೇದಲ್ಲ ಅಂತ ಪ್ರಚಾರ ಮಾಡ್ತಾರೆ. ನೀನ್ ಇಷ್ಟು ದೊಡ್ಡ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ, ಕೊಡೋ ಸಂಬಳಕ್ಕಾದ್ರೂ ನಿಯತ್ತಾಗಿರ್ಬೇಕಲ್ವಾ? ಅಲ್ವಾ? ನೀವು ನಾವು ರೀ, ನಮ್ಮನೆ ಯಾರು ಅಂತ ಕೇಳ್ತಾನೆ, ಹೇಳ್ರಿ. ಈ ಮನೆ ಮಗ ಸೀತಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ, ಗೊತ್ತಾ? ಸೀತಾ ಗೊತ್ತು. ಅವಳ ಅಣ್ಣ ನಾನು, ನನ್ನ ಹೆಂಡತಿ ಇವಳು. ಓಹ್, ನಮಸ್ಕಾರ. ನಮಸ್ಕಾರ. ಕೆಲಸದವನಿಗೆ ನಮಸ್ಕಾರ ಮಾಡ್ತೀಯಲ್ಲಯ್ಯ? ಏಯ್, ಏನಯ್ಯ ನೀನು ಹಿಂಗ್ ಕುಡ್ಕೊಂಡಿದ್ದು ಹೆಂಗೆ ಕೆಲಸ ಮಾಡ್ತೀಯಾ? ಸರಿ ಏನಯ್ಯ ಇದು? ರೀ ರೀ, ಇಂಥ ಕುಡುಕರನ್ನೆಲ್ಲ ಯಾಕ್ರಿ ಕೆಲ್ಸಕ್ಕೆ ಇಟ್ಕೋತೀರಾ? ಅದು ಅಲ್ಲದೆ ರೀ ಅಂತ ಮರ್ಯಾದೆ ಬೇರೆ ಕೊಡ್ತಿದ್ದೀರಲ್ಲ. ಅವರು ಕೆಲ್ಸದವ್ರಲ್ಲ, ನಮ್ಮ ಯಜಮಾನ್ರು. ನಿಮ್ ಕಣ್ಗೆ ಅವ್ರು ಕೆಲ್ಸದವ್ರ ತರ ಕಾಣ್ತಾ ಇದಾರ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳಿ. ನಮಸ್ಕಾರ. ಅದು ನೀವು ಈ ಮನೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ಇಟ್ಸ್ ಓಕೆ. ಕ್ಷಮಿಸ್ಬಿಡಿ. ನಿಮ್ಮನ್ನ ಕೆಳಗಡೆ ಪೂಜೆಗೆ ಕರೀತಿದ್ದಾರೆ, ನೀವು ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.